ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹೂಕೋಸಿನ ಪಲ್ಯ. ಹೂಕೋಸು ತೊಗೊಳ್ಳಿ, ಅದು ನೀಟಾಗಿ ಈ ಥರ ಬಿಡಿಸ್ಕೊಂಬಿಟ್ಟು ಕಟ್ ಮಾಡ್ಕೊಬೇಕು. ಒಂದು ಮೀಡಿಯಮ್ ಸೈಜಲ್ಲಿರೋದು ಒಂದು ಟೊಮಟೊ, 2 ಈರುಳ್ಳಿ, 5 ಹಸಿಮೆಣಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಅವೆರಡನ್ನ ಜಜ್ಜಿಕೊಂಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ನಾವು ಗ್ಯಾಸ್ ಹಚ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ನೀರು ಹಾಕಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಬೇಕು. ಈಗ ಈ ನೀರಿಗೆ ನಾನು ಕಾಲಿಫ್ಲವರ್ ಹಾಕಬೇಕು, ಚೆನ್ನಾಗಿ ಕುದ್ಮೇಲೆ ಹೂಕೋಸು. ಈಗ ಒಂದು ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಕಾಳು ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಚಟಪಟ ಅನ್ನಬೇಕು. ಈಗ ನಾನು ಕರಿಬೇವು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಈರುಳ್ಳಿ ನಾನು ಕಟ್ ಮಾಡಿದ್ನಲ್ವ, ಆ ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎರಡು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲೇ. ನೋಡಿ, ನಾನು ಯಾವ ಥರ ಮಾಡ್ತಾಯಿದ್ದೀನೋ ಸೇಮ್ ಅದೇ ಥರ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಒಗ್ಗರಣೆ ಆಲ್ರೆಡಿ ಕುದೀತಾ ಇದೆಯಲ್ವ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಅಂದರೆ ಜಜ್ಜಿದ್ದೀವಲ್ವ ಅದನ್ನ ಹಾಕ್ಕೊಂಬಿಟ್ಟು ಹಸಿ ಸ್ಮೆಲ್ ಇರುತ್ತಲ್ವ, ಅದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಬೇಕು. ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲೇ ನಾನು ಹೆಸರುಬೇಳೆ ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕಿದ್ದೆ 1/4 ಕಪ್ಪಷ್ಟು. ಆಲ್ರೆಡಿ ಅದು ಕೂಡ ನೆಂದಿದೆ. ಈಗ ಒಗ್ಗರಣೆ ಕೂಡ ಆಗಿದೆ ನೋಡಿ ಈ ಥರ. ಈಗ ಇದಕ್ಕೆ ಟೊಮಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮಟೊ ಕೂಡ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಬೇಕು. ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಆವಾಗ. ಶುಂಠಿ ಬೆಳ್ಳುಳ್ಳಿ ನೋಡಿ ತಳ ಹಿಡಿತಾ ಇದೆ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನಾನು ಹೆಸರುಬೇಳೆ ಹಾಕ್ಬಿಟ್ಟು ಹೂಕೋಸಿನ ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಒಗ್ಗರಣೆ ಆಗ್ತಾ ಇದೆ. ಈಗ ಇದಕ್ಕೆ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಗುಜ್ಜಿಗೆ ಉಪ್ಪನ್ನ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಸ್ಟಾರ್ಟಿಂಗು ಹೂಕೋಸು ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡು ಅಷ್ಟೇ ನೋಡ್ಕೊಂಬಿಟ್ಟು ಹಾಕೋಲ್ಲ, ಯಾಕಂದರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಶುಂಠಿ ಕೂಡ ಸ್ವಲ್ಪ ಸಿಗ್ತಾ ಇದೆ, ಹಾಗಾಗಿ ನೀಟಾಗಿ ಅದು ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ರೆಡಿ ಆಗ್ತಾ ಇದೆ. 1-2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಟೊಮೊಟೊ ನೀಟಾಗಿ ಬೇಯಬೇಕು ಅದು. ನೋಡಿ, ಈಗ ಒಗ್ಗರಣೆ ರೆಡಿಯಾಗಿದೆ ನೋಡಿ ಈ ಥರ. ಈಗ ಇದಕ್ಕೆ ಹೆಸರುಬೇಳೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ. ಇದು ಆಲ್ರೆಡಿ ನೀರಲ್ಲಿ ನೆಂದಿತ್ತಲ್ವ, ನಾವು ಈಗ ಇದರಲ್ಲಿ ಬೇಗನೆ ಬೇಯುತ್ತೆ ಒಗ್ಗರಣೆಯಲ್ಲಿ. ನೆನೆ ಹಾಕ್ಕೊಂಡ್ರೆ ಬೆಸ್ಟು, ಒಗ್ಗರಣೆಯಲ್ಲಿ ಬೇಯುತ್ತೆ. ಹಾಗಾಗಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಅದು ಒಗ್ಗರಣೆಯಲ್ಲೇ. 1 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಕಡೆ ನೋಡಿ, ಹೂಕೋಸು ಆಲ್ರೆಡಿ ಬೇಯ್ತಾ ಇದೆ. ಇದರಲ್ಲೇ ಒಂದು ಅರ್ಧ ಬೆಂದಿರುತ್ತೆ ಇದು. ಈಗ ಗೊಜ್ಜು ಕೂಡ ರೆಡಿಯಾಗಿದೆ ನೋಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಚೆನ್ನಾಗಿ ಆದಷ್ಟು ಹೆಸರುಬೇಳೆ ಚೆನ್ನಾಗಿ ಬೇಯುತ್ತಲ್ವ, ಹಾಗಾಗಿ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಿದ್ದೀನಿ, ಒಂದು ಚಿಟಿಕೆಯಷ್ಟು. ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇಟ್ಕೊಬೇಕು. ನೋಡಿ, ಅರಿಶಿನ ಅದರಲ್ಲಿ ಏನಕ್ಕೆ ಹಾಕಿರ್ತೀವಪ್ಪ ಅಂದರೆ ಹುಳ ಇದ್ದರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ. ಈಗ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಹೂಕೋಸು ಬೇಯೋದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಎಷ್ಟು ನೀಟಾಗಿ ಆಗಿದೆ ಗೊಜ್ಜು. ಈಗ ಇದನ್ನೆಲ್ಲ ನೀರೆಲ್ಲ ಬಸಿದ್ಬಿಟ್ಟು ನೀಟಾಗಿ 2 ಸತಿ ನೀರಲ್ಲಿ ತಣ್ಣೀರಲ್ಲಿ ವಾಶ್ ಮಾಡಿದ್ದೀನಿ. ಈಗ ಈ ಹೂಕೋಸನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗೊಜ್ಜಿಗೆ. ಸೇಮ್ ಇದೇ ಥರ ಮಾಡ್ಕೊಳ್ಳಿ, ಯಾಕಂದರೆ ಹೂಕೋಸಲ್ಲಿ ಹುಳ ಇರುತ್ತೆ, ನಮಗೆ ಕಣ್ಣಿಗೆ ಕಾಣಿಸಲ್ಲ, ಅದು ಫುಲ್ ವೈಟ್ ಇರುತ್ತೆ. ಹಾಗಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಜನಕ್ಕೆ ಹೂಕೋಸು ಅಂದರೆ ಇಷ್ಟ, ಬಟ್ ಅದನ್ನ ಕ್ಲೀನ್ ಮಾಡ್ಕೊಂಬಿಟ್ಟು ತಿನ್ನೋದಕ್ಕೋಸ್ಕರ ಕಷ್ಟಪಡ್ತಾರೆ. ಯಾರು ತಂದು ಕ್ಲೀನ್ ಮಾಡ್ತಾರಪ್ಪ ಅನ್ನೋದಕ್ಕೋಸ್ಕರ. ಹುಳ ಕಾಣಿಸೋದೇ ಇಲ್ಲ, ಅದು ವೈಟ್ ಇರುತ್ತಲ್ವ, ಹಾಗಾಗಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ನೋಡಿ, ನಾನು ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೂಕೋಸಿನ ಪಲ್ಯ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ.
ಚಪಾತಿ ಮತ್ತು ಪೂರಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿ ಕಾಂಬಿನೇಷನ್ ಸೆಟ್ ಆಗುತ್ತೆ. ಅನ್ನ ಸಾಂಬಾರು ಮಾಡಿದಾಗ ಸೈಡಿಗೆ ನೀವು ಪಲ್ಯ ಕೂಡ ಅಂತ ಮಾಡ್ಕೊಬೋದು. ತುಂಬ ಈಸಿಯಾಗಿ ಮಾಡ್ಕೊಬೋದು, 5 ನಿಮಿಷ ಸಾಕು ಪಲ್ಯ ಮಾಡೋದಕ್ಕೆ. ನೋಡಿ ಈ ಥರ ಆಗಿದೆ, ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಪಲ್ಯ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಳೆ ಹಿಡಿದಂಗೆ. ನೋಡಿ ಎಷ್ಟು ನೀಟಾಗಿದೆ. ವಾರಕ್ಕೊಮ್ಮೆ ಆದರೂ ಈ ಥರ ಮಾಡ್ಕೊಂಬಿಡ್ತೀನಿ, ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದಲ್ವಾ. ಹಾಗಾಗಿ ಈಗ ಇದು ಪಲ್ಯ ರೆಡಿ ಆಗಿದೆ. ನಾನೀಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಕೂಡ ಉದುರಿಸ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು.